ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿಲ್ಪ. ವೆಲ್ಕಮ್ ಬ್ಯಾಕ್ ಟು ವಿಹಾನ್ಸ್ ವ್ಲಾಗ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಚಿರುಮುರಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಮೊದಲಿಗೆ ನಾವು ಇದಕ್ಕೆ ಕಡಲೆಪುರಿ ತೊಗೊಳ್ಳೋಣ. ಸಪ್ಪೆ ಮಂಡಕ್ಕಿ ಅಂತಾರೆ, ಕೆಲವು ಕಡೆ ಕಡಲೆಪುರಿ ಅಂತಾರೆ. ಅದು ತೊಗೊಳ್ಳೋಣ. ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೋಬೇಕು. ಮತ್ತು ಕಾರ್ನ್ಫ್ಲೇಕ್ಸ್ ತೊಗೊಂಡಿದ್ದೀನಿ ನಾನು. ಕಾರ್ನ್ಫ್ಲೇಕ್ಸ್ ಇದು ಆಪ್ಷನಲ್, ನಿಮಗೆ ಬೇಕಂದರೆ ತೊಗೋಬೋದು. ಬರೀ ಮಂಡಕ್ಕಿಲೂ ಮಾಡ್ಬೋದು. ಆದರೆ ಇದೆರಡು ಕಾಂಬಿನೇಷನಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನಾವು ಕಾರ್ನ್ಸ್ ತಂದುಬಿಟ್ಟು ಮನೆಯಲ್ಲೇ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದು. ಅದೆರಡು ಹಾಕ್ಕೋಬೇಕು. ಮತ್ತು ಉಪ್ಪು ಹಾಕೋತೀನಿ ನಾನು. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜ, ಕಡಲೆ ಬೀಜ ಅಂತಾರಲ್ಲ, ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅದನ್ನು ಹಾಕ್ತೀನಿ. ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಅಚ್ಚ ಖಾರದ ಪುಡಿ, ಅದು ನಿಮ್ಮ ಟೇಸ್ಟಿಗೆ ಪ್ರಕಾರ ಹಾಕ್ಕೊಳ್ಳಿ. ನಮ್ಮದು ಖಾರದ ಪುಡಿ ತುಂಬ ಖಾರ ಇದೆ, ಸ್ಪೈಸಿ ಇದೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕಾಯಿಸಿ ಆರಿಸಿರೋ ಎಣ್ಣೆ, ಎಣ್ಣೆನ ಸ್ವಲ್ಪ ಹಸಿ ಎಣ್ಣೆ ಹಾಕಬಾರ್ದು. ಎಣ್ಣೆನ ಸ್ವಲ್ಪ ಕಾಯಿಸಿ ಇಟ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಈಗ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ನಾವು. ಈಗ ನೋಡಿ ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಸ್ವಲ್ಪ. ಈಗ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಅದೆಲ್ಲ ಈ ಕಾರ್ನ್ಫ್ಲೇಕ್ಸು, ಮಂಡಕ್ಕಿ ಎಲ್ಲ ಮೆತ್ತಗಾಗಿಬಿಡುತ್ತೆ. ಈಗ ನಾನು ಹುರ್ಗಡ್ಲೆ ಪುಡಿ ಅಥವಾ ಕೆಲವು ಕಡೆ ಪುಟಾಣಿ ಅಂತ ಕರೀತಾರಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಪೌಡ್ರ್ ಹಾಕ್ತಾಯಿದ್ದೀನಿ. ಪೌಡ್ರ್ ಹಾಕ್ಬಿಟ್ಟು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ, ಟೊಮೆಟೊ ಮತ್ತು ಸೌತೆಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕ್ಯಾರೆಟನ್ನ ತುರಿದು ಹಾಕ್ಕೋಬೋದು. ನಾವು ಹಾಕಲ್ಲ ಇಲ್ಲಿ. ನಮ್ಮ ಮನೇಲಿ ಕ್ಯಾರೆಟ್ ಹಾಕಿದ್ರೆ ಸ್ವೀಟ್ ಅಂತಾರೆ, ತಿನ್ನಲ್ಲ. ಅದಕ್ಕೆ ನಾವು ಹಾಕಿಲ್ಲ. ಅದು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಮತ್ತು ಮಿಕ್ಸ್ಚರ್ ಹಾಕ್ಕೋಬೋದು. ಮಿಕ್ಸ್ಚರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ. ನಾನು ಹಾಕಿಲ್ಲ. ನಾನು ಶೇಂಗಾ ಬೀಜ ಹಾಕಿರೋದಕ್ಕೆ ನಾನು ಮಿಕ್ಸ್ಚರ್ ಹಾಕ್ತಾಯಿಲ್ಲ. ಈಗ ನೋಡಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಆಗೋಯ್ತು ಫ್ರೆಂಡ್ಸ್. ಇನ್ನೂ ಒಂಥರ ಮಾಡ್ಬೋದು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನಾವು ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟಿಗೆ ನಿಂಬೆ ರಸ ಸ್ವಲ್ಪ ಹಾಕಿದ್ರೆ ಚಿರುಮುರಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.